ನಮಸ್ಕಾರ ವೀಕ್ಷಕರೇ, ಎಲ್ಲಿ ನೋಡಿದ್ರು SIR ದಂಧೆ ಅನ್ನೋದು ನಡೀತಾ ಇದೆ. ಅದು ಯಾಕೆ ಮುಸ್ಲಿಮರು ವಾಸ ಇರುವಂತ ಜಾಗದಲ್ಲಿ ನಡೀತಾ ಇದೆ ಅನ್ನೋ ಒಂದು ಪ್ರಶ್ನೆ ಹುಟ್ಬಿಟ್ಟಿದೆ. ಯಾಕೆಂದ್ರೆ ಬೇರೆ ಬೇರೆ ಕಡೆ SIR ನಡೀತಾ ಇದೆ, ಅಲ್ಲಂತ ಪ್ರಾಬ್ಲಮ್ ಆಗ್ತಾ ಇಲ್ಲ. ಈಗ ಮುಸ್ಲಿಮರೇ ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡಿದ್ದಾರೆ, ಯಾಕೆ ನಾವಿರೋ ಕಡೆನೆ ಇಂಥದ್ದೆಲ್ಲ ನಡೀತಾ ಇದೆಯಾ ಅನ್ನೋ ಒಂದು ಪ್ರಶ್ನೆ ಹುಟ್ಬಿಡ್ತಾ ಇದೆ. ಕಾರಣ ಏನು ಅನ್ನೋದಾದ್ರೆ, ಎಷ್ಟೋ ಕಡೆ ಇಂಥದ್ದನ್ನ ರಿವೀಲ್ ಮಾಡೋ ಕೆಲಸನೂ ಮಾಡ್ತಾ ಇದ್ದಾರೆ. ಇವನ್ ರಾಮನಗರದಲ್ಲೂ ಒಂದೇ ಕಡೆ ಕೂತ್ಕೊಂಡು ಸಾವಿರಾರು ಜನಕ್ಕೆ SIR ಮೂಲಕ ವೋಟಿಂಗ್ ಲಿಸ್ಟ್ ಅಲ್ಲಿ ಆಡ್ ಮಾಡ್ತಾ ಇದ್ದಾರೆ. ಅಲ್ಲಿ ಪರಿಶೀಲನೆ ಮಾಡಿದಾಗ ಗೊತ್ತಾಯಿದ್ದು, ಸುಮಾರು ಬಾಂಗ್ಲಾದೇಶದವರನ್ನ ಹೊಸದಾಗಿ ಇದರಲ್ಲಿ ಸೇರಿಸ್ತಾ ಇದ್ದಾರೆ. ಯಾಕೆ ಅಂದ್ರೆ ಅವರೆಲ್ಲ ಬಾಂಗ್ಲಾದೇಶದವರು ಮುಸ್ಲಿಮರೇ ಆಗಿದ್ರಿಂದ ಮುಸ್ಲಿಮರು ಎಲ್ಲೆಲ್ಲಿದ್ರು ಅವ್ರಿಗೆ ಆಶ್ರಯ ಕೊಟ್ರು. ಅವರು ಇವಾಗ ಈ SIR ಮೂಲಕ ವೋಟಿಂಗ್ ಲಿಸ್ಟ್ಗೆ ಅವ್ರನ್ನ ಆಡ್ ಮಾಡ್ತಾ ಇದ್ದಾರೆ. ಇವನ್ ಅದ್ರ ಬಗ್ಗೆ ಎಷ್ಟೋ ಕಡೆ ಎನ್ಕ್ವೈರಿಗಳೆಲ್ಲ ನಡೆದವು. ಇಲ್ಲೂ ನೋಡಿ, ಬೀದರಲ್ಲೂ ಆಗಿರುವಂತದ್ದು. ಇಲ್ಲ ಸರ್, ನೀವು ಮನೆ ಕೇಳ್ಬೋದು सर, भरने को एक जगह प्लेटफॉर्म बना आप BLO है? नहीं सर, फॉर्म भरने में मदद कर मनी ಕೇಳ್ಬೋದು. ಈಗ ಜಸ್ಟ್ ಬನ್ನಿ, ಇಲ್ಲೇ ಕೊಡ್ತಾರೆ ನಂಬರ್ ನೋಡ್ತಾ ಇರ್ಬೋದು, BLOಗಳು ಓಡೋಗ್ತಾ ಇದಾರೆ, ಸಂಬಳ ತಗೊಳ್ತಾ ಇದಾರೆ ಸರ್ಕಾರದ್ದು. ನಾವು ಟ್ಯಾಕ್ಸ್ ಕಟ್ಟಿರೋ ದುಡ್ಡಲ್ಲಿ ಸಂಬಳ ತಗೊಂಡು ಬಾಂಗ್ಲಾದೇಶಿಗರಿಗೆ ವೋಟಿಂಗ್ ಅಥಾರಿಟಿ ಕೊಡಿಸ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಸರ್ಕಾರಗಳನ್ನ ಬದಲಾಯಿಸೋದಕ್ಕೆ ಕರ್ನಾಟಕದಲ್ಲಿ ಇವತ್ತು ಆಲ್ರೆಡಿ ಪ್ಲಾನಿಂಗ್ ನಡೀತಾ ಇದೆ. ಮುಂದೆ ಏನೇ ಆದ್ರೂ ಅವ್ರಿಗೆ ಅನುಕೂಲ ಮಾಡ್ಕೊಡುವಂತ ಸರ್ಕಾರಗಳು ಬರಬೇಕು ಅನ್ನೋ ಕಾರಣದಿಂದ BLOಗಳು, ನಾವು ಸಂಬಳ ಕೊಡ್ತಾ ಇರೋಂತ, ಅಂದ್ರೆ ನಮ್ಮ ಟ್ಯಾಕ್ಸ್ ದುಡ್ಡಲ್ಲಿ ಸಂಬಳ ಕೊಡ್ತಾ ಇರೋಂತ ಸರ್ಕಾರಿ ಅಧಿಕಾರಿಗಳು ಗುಂಪಾಗಿ ಬಾಂಗ್ಲಾದೇಶಿಗರಿಗೆ, ಬಾಂಗ್ಲಾದೇಶದಿಂದ ಬಂದಿರೋಂತ ವಲಸಿಗರಿಗೆ ಇವತ್ತು ವೋಟರ್ ID ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. ಲೆಕ್ಕ ಹಾಕೊಳ್ಳಿ ಕರ್ನಾಟಕದ ಪರಿಸ್ಥಿತಿ ಏನಾಗುತ್ತೆ ಮುಂದಿನ ದಿನಗಳಲ್ಲಿ. ಇದನ್ನ ಯಾರೂ ಪ್ರಶ್ನೆ ಮಾಡ್ತಾ ಇಲ್ಲ. ಈವನ್ ಕುಮಾರಸ್ವಾಮಿ ಅವರು ಕೂಡ ಕೆಲವಷ್ಟು ಫ್ಯಾಕ್ಟ್ ಡೇಟಾ ಇಟ್ಕೊಂಡು ತೋರಿಸಿದ್ರು. ಸಾವಿರಾರು ಜನಗಳನ್ನ ಅಲ್ಲಿ ಕರೆಸಿ ಈ ಒಂದು ಮಾಹಿತಿಗಳನ್ನ ಚೌಟ್ರಿ ಕೂತ್ಕೊಂಡು ಏನು ಮಾಡ್ತಾ ಇದ್ದಾರೆ, ಪ್ರತಿ ಮನೆಗೆ ಹೋಗಬೇಕಾದಂಥದ್ದು ಆ BLOಗಳ ಒಂದು ಕರ್ತವ್ಯ ಇರ್ತಕ್ಕಂಥದ್ದು. ಆದರೆ ಇವತ್ತು ರಾಮನಗರದಲ್ಲಿ ಒಂದು ಕೋಮಿಗೆ ಸಂಬಂಧಪಟ್ಟವರನ್ನ ಇವತ್ತು ಆ ಫೇಕ್ ಐಡಿಗಳು ಇರ್ತಕ್ಕಂಥವ್ರು, ಬಹುಶಃ ಬಾಂಗ್ಲಾದೇಶದಿಂದ ಬಂದಂಥವರು ಬಹಳ ಜನ ಇದ್ದಾರಲ್ಲಿ. ಏನು ಪ್ರತಿನಿತ್ಯ ಚರ್ಚೆ ಮಾಡ್ತಾರೆ ಬಾಂಗ್ಲಾದೇಶದ ನಿವಾಸಿಗಳ ಬಗ್ಗೆ. ಕೇಳಿದ್ರಲ್ಲ, ಇವ್ರು ಹೇಳ್ತಾ ಇರೋದು ಅದೇ. ಪಶ್ಚಿಮ ಬಂಗಾಳದಿಂದ ಕೆಲವಷ್ಟು ಅಲ್ಲಿ ರೂಲ್ಸ್ ಗಳನ್ನ ಮಾಡಿದ್ರು. ಸುಮಾರು 1.5 ಕೋಟಿ ಜನ ಬಾಂಗ್ಲಾದೇಶಿಗರು ಪಶ್ಚಿಮ ಬಂಗಾಳದಲ್ಲಿ ವಾಸ ಮಾಡ್ತಾ ಇದ್ರು. ಕೆಲವಷ್ಟು ರೂಲ್ಸ್ ಗಳನ್ನ ಮಾಡಿ ಅಲ್ಲಿದ್ದಂತ ಪಶ್ಚಿಮ ಬಂಗಾಳದಲ್ಲಿದ್ದಂತ ಬಾಂಗ್ಲಾದೇಶಿಗರನ್ನ ವಾಪಸ್ ಹೋಗಿ ನಿಮ್ಮ ದೇಶಕ್ಕೆ ಅಂತ ಕಳಿಸೋ ಪ್ರಯತ್ನಗಳು ನಡೀತು. ಅದರಲ್ಲಿ 3/4 ಭಾಗ ಜನ ಸೌತ್ ಕಡೆ ಮುಖ ಮಾಡಿದ್ರು. ಅದರಲ್ಲೂ ಬ್ಯಾಂಗ್ಳೂರು, ಕೇರಳ ಈ ಕಡೆ ಜಾಸ್ತಿ, ಕರ್ನಾಟಕ ಕೇರಳದಲ್ಲಿ, ಅಂದ್ರೆ ಎಲ್ಲೆಲ್ಲಿ BJP ಸರ್ಕಾರ ಇಲ್ಲ ಅಂತ ಜಾಗದಲ್ಲಿ ಹೋಗಿ ಬಾಂಗ್ಲಾದೇಶದವರು ಉಳ್ಕೊಳ್ಳೋ ವ್ಯವಸ್ಥೆಗಳನ್ನ ಕಟ್ಕೊಂಡ್ರು. ಅದಕ್ಕೆ ಸಪೋರ್ಟ್ ಮಾಡಿದವರು ನಿಮ್ಗೆ ಗೊತ್ತಿರುತ್ತೆ ಬಿಡಿ, ಯಾರ್ಯಾರು ಸಪೋರ್ಟ್ ಮಾಡ್ತಾ ಇದಾರೆ ಅಂತ. ಯಾವತ್ತು ನಾವು ಈ ರೀತಿ ಬೇರೆಯವ್ರಿಗೆ ಸಪೋರ್ಟ್ ಮಾಡ್ತಾ ಹೋಗ್ತೀವೋ, ಓಕೆ ಮನುಷ್ಯ ಧರ್ಮ ಸಪೋರ್ಟ್ ಮಾಡೋಣ, ಆದ್ರೆ ನಮ್ಗೆ ಇಲ್ಲಿ ಬೇಕಾಗಿರುವಂತ ಮೂಲಭೂತ ಸೌಕರ್ಯಗಳು ಯಾರ್ದೋ ಪಾಲಾಗುತ್ತೆ. ನಾವು ಕಟ್ಟುವಂತ ಟ್ಯಾಕ್ಸ್ ದುಡ್ಡು ಯಾರನ್ನೋ ಉದ್ಧಾರ ಮಾಡೋದಕ್ಕೆ ಬಳಸೋದಕ್ಕೆ ಯೂಸ್ ಆಗುತ್ತೆ. ಅಂದ್ರೆ ನಾವು ಅದಕ್ಕೆಲ್ಲ ಬೆಲೆ ತರಬೇಕು ಅಂತಾರಲ್ಲ, ಆ ತರ ಪರಿಸ್ಥಿತಿನ ನಾವಿದ್ದೀವಿ.
ಟ್ಯಾಕ್ಸ್ ಇನ್ನ ಜಾಸ್ತಿ ಆಗ್ಬೋದು. ಯಾಕೆ ಅಂದ್ರೆ ಈಗ ಆಲ್ರೆಡಿ ಫ್ರೀ ಸ್ಕೀಮ್ಗಳು ಯಾರಿಗೆ ರೀಚ್ ಆಗ್ತಾ ಇದೆ, ಎಷ್ಟು ರೀಚ್ ಆಗ್ತಾ ಇದೆ ಅಂತ ಎಲ್ಲರಿಗೂ ಗೊತ್ತು. ಆದ್ರೂ ಕೂಡ ಕೊಡ್ತಾ ಇದ್ದಾರೆ ಬಿಡಿ, ಬಟ್ ಅದೆಲ್ಲ ನಮ್ ಟ್ಯಾಕ್ಸ್ ದುಡ್ಡೇ. ಈಗ ಸುಮಾರು 1.5 ಕೋಟಿ ಜನರನ್ನ ಪಶ್ಚಿಮ ಬಂಗಾಳದಿಂದ ಕಳಿಸಿದ್ರು. ಅದರಲ್ಲಿ ಮುಕ್ಕಾಲು ಭಾಗ ಜನ ನಮ್ಮ ಕರ್ನಾಟಕ ಕೇರಳ ಕಡೆ ಬಂದ್ರು. ಅಂದ್ರೆ ಹತ್ತತ್ರ ಒಂದು 60 ರಿಂದ 70 ಲಕ್ಷ ಜನ ಕರ್ನಾಟಕದಲ್ಲಿ ಬಾಂಗ್ಲಾದೇಶಿಗರು ಇವತ್ತು ವೋಟಿಂಗ್ ಕಾರ್ಡ್ ಪಡ್ಕೊಳ್ಳೋ ಸ್ಟೇಜ್ಗೆ ಹೋಗಿ ನಿಂತಿದ್ದಾರೆ. ಲೆಕ್ಕ ಹಾಕೊಳ್ಳಿ, ಈ SIR ಮೂಲಕ ಕೆಲವಷ್ಟು ಜನ ಸತ್ತೋಗಿರೋರ ಹೆಸರಲ್ಲೆಲ್ಲ ಅದೇ ಹೇಳಿದಿವ್ರು ಚೌಟ್ರಿಗಳಲ್ಲಿ ಕುತ್ಕೊಂಡು ಬಾಂಗ್ಲಾದೇಶಿಗರಿಗೆ ವೋಟಿಂಗ್ ID ಕೊಡಿಸ್ತಾ ಇದ್ದಾರೆ. ಲೆಕ್ಕ ಹಾಕೊಳ್ಳಿ. ಅಂದ್ರೆ ನಮ್ಮ ರಾಜ್ಯದಲ್ಲಿ ಯಾರ ಸಂಖ್ಯೆ ಅಧಿಕ ಆಗುತ್ತೆ, ಇನ್ನ ಯಾರ ಸರ್ಕಾರ ಬರುತ್ತೆ, ಇನ್ನ ಯಾರು ಹೇಳ್ದಾಗ ನಾವು ಕೇಳಬೇಕಾಗತ್ತೆ. ಇನ್ನು ಇದನ್ನೆಲ್ಲ ನೋಡ್ಕೊಂಡು ಸರ್ಕಾರ ಸುಮ್ಮನೆ ಇದೆ, ಡಿಸಿಷನ್ಸ್ ತಗೋಬಹುದು. ಇಲ್ಲ ಈಗ ಮಾಡಿರೋದೆಲ್ಲ ಸರಿ ಇಲ್ಲ, ಮತ್ತೆ ಫಸ್ಟ್ ಇಂದ ಮಾಡ್ತೀವಿ SIR ಅಂತ ಶುರು ಮಾಡ್ಬೋದು, ಬಟ್ ಶುರು ಮಾಡ್ತಾ ಇಲ್ಲ. ಇಲ್ಲಿ BLOಗಳು ಸರ್ಕಾರದ ದುಡ್ಡು ತಗೊಂಡು ಇಲ್ಲೋ ಕೂತ್ಕೊಂಡು ಈ ತರ ಒಂದು ದಂಧೆ ನಡೆಸ್ತಾ ಇದ್ದಾರೆ. ದುಡ್ಡು ಇಸ್ಕೊಂಡು ಮಾಡ್ತಾ ಇದಾರೋ ಇಲ್ಲದೆ ಮಾಡ್ತಾ ಇದಾರೋ ಅದು ಸೆಕೆಂಡ್ರಿ, ಬಟ್ ದುಡ್ಡು ಇಸ್ಕೊಂಡು ತುಂಬಾ ಜನಕ್ಕೆ ಮಾಡ್ಕೊಡ್ತಾ ಇದಾರೆ ಬಿಡಿ. ವೋಟರ್ ID ಎಲ್ಲ ಬಾಂಗ್ಲಾದೇಶಿಗರು ಸುಮಾರು 70 ಲಕ್ಷ ಜನ ಕರ್ನಾಟಕದಲ್ಲಿ ಈ SIR ಮೂಲಕ ವೋಟಿಂಗ್ ಲಿಸ್ಟ್ ಪಡ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ಸಪೋರ್ಟ್ ಮಾಡ್ತಾ ಇರೋರು ಎಷ್ಟೋ ಜನ ಇದ್ದಾರೆ. 70 ಲಕ್ಷ ಜನ ವೋಟಿಂಗ್ ಲಿಸ್ಟ್ ಅಲ್ಲಿ ಸಿಗ್ಲಿಲ್ಲ ಅಂದ್ರೂ ಒಂದು 10-15 ಲಕ್ಷ ಜನ ಅಂತೂ ಇದ್ರಲ್ಲಿ ಸೇರಿಸ್ಬಿಡ್ತಾರೆ. ಅಣ್ಣ ತಮ್ಮ ದೊಡ್ಡಪ್ಪ ಚಿಕ್ಕಪ್ಪ ಹಾಗೆ ಹೀಗೆ ಅಂತ ಸೇರಿಸ್ಬಿಟ್ಟು ಡೂಪ್ಲಿಕೇಟ್ ಮೂಲಕನೋ ಯಾವುದೋ ಒಂದು ಮೂಲಕ ಸೇರಿಸೋ ಕೆಲಸ ನಡೀತಾ ಇದೆ ಬಾಂಗ್ಲಾದೇಶಿಗರನ್ನ ಕರ್ನಾಟಕದ ವೋಟಿಂಗ್ ಲಿಸ್ಟ್ ಅಲ್ಲಿ. ಲೆಕ್ಕ ಹಾಕೊಳ್ಳಿ. ಇದಕ್ಕೆ ನಾವೆಲ್ಲ ಸಪೋರ್ಟ್ ಮಾಡ್ತಾ ಇದೀವಿ, ನಮ್ಮ ಟ್ಯಾಕ್ಸ್ ದುಡ್ಡನ್ನ ಕೊಡ್ತಾ ಇದೀವಿ. ಕರ್ನಾಟಕ ಸರ್ಕಾರ ಕಣ್ಮುಚ್ಕೊಂಡು ಕೂತಿದೆ. 100ರಲ್ಲಿ 2-3 ಜನ ಕೇಳ್ತಾರೆ, ಇನ್ನು ಉಳಿದವರೆಲ್ಲ ಹ್ಞೂ ಅಂತ ಕಮೆಂಟ್ಸ್ ಹಾಕೊಂಡು ಸುಮ್ಮನೆ ಆಗ್ತಾ ಇದೀವಿ. ಇಂಥ ಸರ್ಕಾರಗಳನ್ನ ಆಯ್ಕೆ ಮಾಡ್ತಾ ಇದೀವಿ, ಸೈಲೆಂಟಾಗಿ ಕೂತಿದ್ದೀವಿ. ಏನ್ ಮಾಡೋದು ಪರಿಸ್ಥಿತಿ? ಹೇಳೋ ಹಾಗೆ ಇಲ್ಲ, ಕೇಳೋ ಹಾಗೂ ಇಲ್ಲ. ಯಾರ್ದೋ ಅಧಿಕಾರ, ಕೊನೆಗೆ ಯಾರ್ದೋ ದುಡ್ಡು ಎಲ್ಲ ಮುಂದ್ ಜಾತ್ರೆ ಅನ್ನೋಂಗೆ ನಮ್ಮ ದುಡ್ಡನ್ನ ತಗೊಂಡು ಯಾರೋ ಜಾತ್ರೆ ಮಾಡ್ಕೊಳ್ತಾರೆ. ನಾವು ಸುಮ್ಮನೆ ಸೈಲೆಂಟಾಗಿ ನೋಡ್ತಾ ಕೂತಿರ್ತೀವಿ. ನಾವ್ ಇಲ್ಲಿಂದ ಹೋಗ್ಬಿಟ್ಟು ಬಾಂಗ್ಲಾದೇಶದಲ್ಲಿ ವಾಸ ಮಾಡ್ತೀವಿ ಅಂದ್ರೆ ಬಿಡ್ತಾರಾ? ಬಿಡಲ್ಲ. ಆದ್ರೆ ಅಲ್ಲಿಂದ ಬಂದಿರೋರು ಇಲ್ಲಿ ಆರಾಮಾಗಿ ದಿಲ್ದಾರಾಗಿ ವಾಸ ಮಾಡ್ತಾ ಇದಾರೆ, ಕೆಲಸಗಳು ಮಾಡ್ತಾ ಇದಾರೆ. ಈವನ್ ಕರ್ನಾಟಕದ ಬೆಂಗಳೂರಲ್ಲೂ ಕೂಡ ರ್ಯಾಪಿಡೋ ಮಾಡ್ತಾರೆ, ಸಿಟಿ ಟ್ಯಾಕ್ಸಿ ಓಡಿಸ್ತಾರೆ, ಗಾರೆ ಕೆಲಸ, ಕೂಲಿ ಕೆಲಸ. ಹೆಚ್ಚು ಕಡಿಮೆ ಬಾಂಗ್ಲಾದೇಶದವರು 10 ಲಕ್ಷಕ್ಕೂ ಜಾಸ್ತಿ ಜನ ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಬೇರೆ ಬೇರೆ ಕಡೆ. ಲೆಕ್ಕ ಗೊತ್ತಿದ್ರು ಸುಮ್ಮನೆ ಇದಾವೆ ಸರ್ಕಾರಗಳು. ಅಂದ್ರೆ ವೋಟಿಂಗ್ ಪೊಲಿಟಿಕ್ಸ್ ಯಾವತ್ತು ಬದಲಾಗುತ್ತಿದೆ ಅಲ್ಲ.